ಮಹಾರಾಷ್ಟ್ರದಲ್ಲಿ ಮಳೆಯಿಂದಾಗಿ ವಿಜಯಪುರ ಜಿಲ್ಲೆಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಕೃಷ್ಣಾ ನದಿಯ ಮೂಲಕ ಆಲಮಟ್ಟಿ ಜಲಾಶಯಕ್ಕೆ ನೀರು ಹರಿದು ಬರ್ತಿದೆ. ಆಲಮಟ್ಟಿ ಜಲಾಶಯಕ್ಕೆ 1239 ಕ್ಯೂಸೆಕ್ ಒಳಹರಿವಿದೆ. ಖಾಲಿಯಾಗಿದ್ದ ಕೃಷ್ಣಾ ನದಿಗೆ ಮತ್ತೆ ಜೀವಕಳೆ ಬಂದಿದ್ದು ವಿಜಯಪುರ ಜಿಲ್ಲೆಯ ರೈತರು ಸಂತಸಗೊಂಡಿದ್ದಾರೆ. 30 ವರ್ಷಗಳ ಬಳಿಕ ಕೋರ್ತಿ ಕೊಲ್ಹಾರ ಸೇತುವೆ ಮೇಲೆ ನೀರು ಹರಿಯುತ್ತಿದೆ. ಇನ್ನು ಹಾವೇರಿ ಜಿಲ್ಲೆಯ ಹಲವೆಡೆ ಮಳೆಯ ಅಬ್ಬರ ಜೋರಾಗಿದೆ. ರಾಣೆಬೆನ್ನೂರು, ರಟ್ಟಿಹಳ್ಳಿ ಸೇರಿದಂತೆ ಹಲವೆಡೆ ಭಾರೀ ಮಳೆ ಆಗ್ತಾ ಇದೆ. ಒಣಗಿದ ಭೂಮಿಗೆ ಮಳೆರಾಯ ಜೀವ ತುಂಬಿದ್ದು ರೈತರು ಫುಲ್ ಖುಷ್ ಆಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆ ಆಗ್ತಾ ಇದೆ. ಕೊಟ್ಟಿಗೆಹಾರ, ಚಾರ್ಮಾಡಿ, ಬಣಕಲ್ ಸೇರಿದಂತೆ ಮೂಡಿಗೆರೆ ತಾಲೂಕಿನಾದ್ಯಂತ ಧಾರಾಕಾರ ಮಳೆ ಸುರಿತಾ ಇದೆ. ಬಿರುಗಾಳಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಬೆಳಗಾವಿಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಧಾರಾಕಾರ ಮಳೆಗೆ ಕಾರ್ ಮೇಲೆ ಮರ ಬಿದ್ದು ಹಾನಿಯಾಗಿದೆ. ಬೆಳಗಾವಿಯ ಕುವೆಂಪು ನಗರದಲ್ಲಿ ಈ ಘಟನೆ ನಡೆದಿದೆ. ಮರದ ಕೆಳಗೆ ಕಾರ್ ನಿಲ್ಲಿಸಲಾಗಿತ್ತು. ಭಾರೀ ಗಾಳಿ ಸಹಿತ ಬಿದ್ದಂತಹ ಮಳೆಗೆ ಮರ ನೆಲಕ್ಕುರುಳಿದ್ದು ಕಾರ್ಗೆ ಹಾನಿಯಾಗಿದೆ. ಕನ್ನಡ ಪರ ಹೋರಾಟಗಾರ ಅಶೋಕ ಚಂದರಗಿಗೆ ಸೇರಿದಂತಹ ಕಾರ್ ಇದಾಗಿದ್ದು ಕೇವಲ 6 ತಿಂಗಳ ಹಿಂದೆಯಷ್ಟೇ ಕಾರ್ ಖರೀದಿ ಮಾಡಿದ್ರು ಎನ್ನಲಾಗಿದೆ. ಇನ್ನು ವಿಜಯಪುರದಲ್ಲಿ ಭರ್ಜರಿಯಾಗಿ ಮಳೆಯಾಗ್ತಾ ಇದ್ದು ಆಲಮಟ್ಟಿ ಡ್ಯಾಂಗೆ ಕೃಷ್ಣಾ ನೀರು ಹರಿದು ಬರ್ತಾ ಇದೆ. ಡ್ಯಾಂನಲ್ಲಿ 1239 ಕ್ಯೂಸೆಕ್ ಒಳಹರಿವು ಹೆಚ್ಚಾಗಿದ್ದು ಖಾಲಿಯಾಗಿದ್ದ ಕೃಷ್ಣಾ ನದಿಗೆ ಮತ್ತೆ ಜೀವಕಳೆ ಬಂದಿದೆ. ಜಿಲ್ಲೆಯ ರೈತರಲ್ಲಿ ಸಂತಸ ಮನೆ ಮಾಡಿದೆ. ಇನ್ನು ಕೃಷ್ಣಾ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿರುವ ಹಿನ್ನೆಲೆ ಖಾಲಿಯಾಗಿದ್ದ ಕೋರ್ತಿ ಕೊಲ್ಹಾರ ಸೇತುವೆ ಮೇಲೆ ನದಿ ನೀರು ಹರಿತಾ ಇದೆ. ಜನರಲ್ಲಿ ಸಂತಸ ಹೆಚ್ಚಿಸಿದೆ. ಇನ್ನು ಶಿವಮೊಗ್ಗ ಭಾಗದಲ್ಲೂ ಭಾರಿ ಮಳೆ ಆಗ್ತಾ ಇದೆ. ತೀರ್ಥಹಳ್ಳಿ ಭಾಗದಲ್ಲಿ ಮಳೆ ಜೋರಾಗಿದೆ. ಇನ್ನು ಕೇಳೂರು ಎನ್ನುವಲ್ಲಿ ವೃದ್ಧರೊಬ್ಬರು ನದಿಯಲ್ಲಿ ತೇಲಿ ಹೋಗಿರುವ ಶಂಕೆ ವ್ಯಕ್ತವಾಗಿದೆ. ಅರೇಹಳ್ಳಿಯ ರಾಮಪ್ಪ ಅನ್ನೋರು ತೋಟಕ್ಕೆ ಅಂತ ಹೋಗಿದ್ರು. ನಿನ್ನೆ ಸಂಜೆ ವೇಳೆ ತೋಟಕ್ಕೆ ಹೋಗಿದ್ದಾಗ ನದಿಯಲ್ಲಿ ತೇಲಿ ಹೋಗಿರುವ ಶಂಕೆ ಇದೆ. ನದಿ ಸಮೀಪದಲ್ಲಿ ಚಪ್ಪಲಿ ಹಾಗೂ ಬಟ್ಟೆ ಇದೆ. ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ಶೋಧ ಮಾಡ್ತಿದ್ದಾರೆ. ರಾಜ್ಯದ ಹಲವೆಡೆ ಬರಗಾಲದ ಛಾಯೆ ಹಿನ್ನೆಲೆ ಮಳೆಗಾಗಿ ಮೋಡ ಬಿತ್ತನೆ ಕಾರ್ಯ ಆರಂಭ ಆಗಿದೆ. ಮೊದಲ ಹಂತದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆ ಆರಂಭ ಆಗಿದೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಮೋಡ ಬಿತ್ತನೆಗೆ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಎಚ್.ಕೆ. ಪಾಟೀಲ್ ಚಾಲನೆ ಕೊಟ್ಟಿದ್ದಾರೆ. ಸ್ವಂತಹ ಖರ್ಚಿನಲ್ಲಿ ಹಾವೇರಿ ಜನಪ್ರತಿನಿಧಿಗಳಿಂದ ಮೋಡ ಬಿತ್ತನೆ ನಡೀತಾ ಇದೆ. ಇನ್ನು ಹುಬ್ಬಳ್ಳಿಯಲ್ಲಿ ಈವರೆಗೂ ಮಳೆ ಸುರಿದಿಲ್ಲ. ಹಾಗಾಗಿ ಮೋಡ ಬಿತ್ತನೆಗೆ ಸಿದ್ಧತೆ ನಡೆದಿದೆ. 1 ಗಂಟೆಗೆ 15 ಲಕ್ಷ ಖರ್ಚು ವೆಚ್ಚದಲ್ಲಿ 3 ದಿನಗಳ ಕಾಲ ಮೋಡ ಬಿತ್ತನೆ ಮಾಡ್ತೇವೆ ಅಂತ ಶಾಸಕ ಪ್ರಕಾಶ್ ಕೋಳಿವಾಡ ಹೇಳಿದ್ದಾರೆ. ಎಲ್ಲಾ ಖರ್ಚನ್ನು ಜನಪ್ರತಿನಿಧಿಗಳೇ ಭರಿಸ್ತೇವೆ ಅಂತ ಶಾಸಕ ಪ್ರಕಾಶ್ ಕೋಳಿವಾಡ ಹೇಳಿದ್ರು. ವಿಶೇಷ ವಿಮಾನ ಈ ತಿಂಗಳ ಪೂರ್ತಿ ಹುಬ್ಬಳ್ಳಿಯಲ್ಲೇ ಇರ್ತದೆ. ಯಾವತ್ತು ಮೋಡಗಳು ರೇನ್ ಬೇರಿಂಗ್ ಕ್ಲೌಡ್ಸ್ ಅಂತ ಹೇಳ್ತಾರೆ. ಎಲ್ಲ ಕ್ಲೌಡ್ಸ್ನು ಸೀಡ್ ಮಾಡೋಕ್ಕೆ ಬರೋದಿಲ್ಲ. ತೇವಾಂಶ ಇರತಕ್ಕಂಥ ಮೋಡಗಳು ಸಿಕ್ಕಾಗ ನಮಗೆ ವಿಜ್ಞಾನಿಗಳು ಯಾವಾಗ ಮಾಡೋ ಅಂತ ಹೇಳ್ತಾರೆ. ಈ ತಿಂಗಳ ಪೂರ್ತಿ ನಾವು ಅದರ ಪ್ರಯತ್ನವನ್ನು ನಾವು ಮಾಡ್ತೀವಿ. ಈಗ ನಾವು ಎಲ್ಲ 6 ಜನ ಶಾಸಕರು ಮತ್ತು ನಮ್ಮ MP ಕ್ಯಾಂಡಿಡೇಟ್ ಆನಂದ್ ಅವರು ನಾವೆಲ್ಲ ಏನು ನಿರ್ಧಾರ ಮಾಡಿದ್ದೀವಿ, ಮೊದಲು 3 ದಿವಸ ಮೋಡ ಇದ್ದಾಗ ಪ್ರಯತ್ನ ಮಾಡೋಣ. ಮತ್ತೆ ಮುಂದೆ ಅವಶ್ಯಕತೆ ಬಂದರೆ ಮತ್ತೆ ನಾವೆಲ್ಲ ದುಡ್ಡು ಹಾಕಿ ನಾವು ಮುಂದುವರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಬಳ್ಳಾರಿ ವಿಜಯನಗರ ಭಾಗದಲ್ಲಿ ಮಳೆ ಕೈಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ರೈತರಿಗೆ ಭಾರೀ ಸಮಸ್ಯೆ ಆಗಿದೆ. ಬಿತ್ತನೆ ಮಾಡಲಾಗದೆ ರೈತರು ಕಂಗಾಲಾಗಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಮರ್ಪಕವಾಗಿ ಕೆಲಸ ಕೂಡ ಸಿಗ್ತಿಲ್ಲ. ಈ ಹಿನ್ನೆಲೆಯಲ್ಲಿ ರೈತರು ಗುಳೆ ಹೋಗ್ತಾ ಇದ್ದಾರೆ. ಕುಟುಂಬ ಸಮೇತ ನಿತ್ಯ 10 ಲಾರಿಗಳಲ್ಲಿ ಕುಟುಂಬ ಸಮೇತ ಗುಳೆ ಹೊರಟಿದ್ದಾರೆ. ಮಂಡ್ಯ, ಮೈಸೂರು, ಬೆಂಗಳೂರು ಹಾಗೂ ಮಹಾರಾಷ್ಟ್ರದ ಕಡೆಗೆ ಜನರು ಗುಳೆ ಹೊರಟಿದ್ದು ಹೊಟ್ಟೆ ತುಂಬಿಸಿಕೊಳ್ಳೋಕೆ ಗುಳೆ ಹೋಗುವುದು ಅನಿವಾರ್ಯ ಅಂತ ಜನ ಹೇಳ್ತಾ ಇದ್ದಾರೆ. ಕೂಡ ಇಲ್ಲ ಹಾಗೂ ಕೆಲಸ ಮಾಡಲು ಶಕ್ತಿ ಕೂಡ ಇಲ್ಲ. ನಿಮ್ ಜೊತೆಗೆ ಯಾರು ಮಕ್ಕಳು ಬಿಟ್ಟು ಹೋಗಿದಾರ? ಮಕ್ಕಳೆಲ್ಲ ಬಿಟ್ಟು. ವಿಜಯನಗರ ಜಿಲ್ಲೆಯಲ್ಲಿ 119 ತಾಂಡಗಳಿದ್ದು ಪ್ರತಿ ತಾಂಡಗಳಿಂದ ಗೂಳೆ ಹೊರಡಲು ಕಾರಣ ಸಿದ್ಧತೆಗಳಾಗಿದೆ. ಕಾರಣ ಇಷ್ಟೇ, ಯಾವುದೇ ಕೆಲಸಗಳಿಲ್ಲ. ಈ ಹಿಂದೆ ಬಿತ್ತನೆ ಆಗಿರುವ ಜೋಳ, ರಾಗಿ, ಮೆಕ್ಕೆಜೋಳ ಯಾವುದು ಹುಟ್ಟೇ ಇಲ್ಲ. ಇನ್ನು ಮುಂದೆ ಶೇಂಗಾ ಬಿತ್ತನೆ ಮಾಡಲಿಕ್ಕೂ ಯಾವುದೇ
ಉತ್ತಮವಾದ ಮಳೆ ಇಲ್ಲ. ಹಾಗಾಗಿ ಎಲ್ಲ ಜನಗಳು ಗೂಳೆ ಹೊರಟಿದ್ದಾರೆ. ಗೂಳೆ ಹೊರಡುವಾಗ ತಮ್ಮ ಮಕ್ಕಳನ್ನು ಹಾಗೂ ವಯೋವೃದ್ಧರನ್ನು ಮನೆಗೆ ಬಿಟ್ಟಿದ್ದಾರೆ. ಇದು ನಮ್ಮ ದುರಂತ. ನಮಗೆ ಯಾವುದೇ ತರಹದ ಕೆಲಸಗಳಿದೆ, ಉದ್ಯೋಗಕ್ಕಾಗಿ ಕೆಲಸಗಳನ್ನು ಮೊದಲೇ ಸಿಗ್ತಿಲ್ಲ ಮತ್ತು ನಮಗೆ ಶಿಕ್ಷಣದ ತುಂಬ ದೊಡ್ಡ ಕೊರತೆ ಇದೆ. ಕಾರಣ ನಾವು ಮೂಲ ಸ್ವತಂತ್ರದಿಂದ ನಮ್ಮ ಎಲ್ಲ ಹಟ್ಟಿ ಹಾಡಿ ತಾಂಡಗಳಲ್ಲಿ ಇದುವರೆಗೂ ನಮಗೆ ಹಕ್ಕುಪತ್ರಗಳು ಸರಿಯಾಗಿ ಸಿಕ್ಕಿಲ್ಲ. ಈ ಎಲ್ಲ ತೊಂದರೆಗಳಿದ್ರೂ ನಮಗೆ SC ಪಟ್ಟಿಯಲ್ಲಿ ಮೂಲೆ ಗುಂಪನ್ನಾಗಿ ಮಾಡಿದ್ದಾರೆ, C ಗುಂಪಿನಲ್ಲಿ ಸೇರಿಸಿದ್ದಾರೆ. ರಾಜ್ಯದಲ್ಲಿ ಮಳೆ ಕೊರತೆಯ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಸಿಎಂ ಪರಮೇಶ್ವರ್, ನಿನ್ನೆ ಚಿಕ್ಕಮಗಳೂರು, ಮಲೆನಾಡು, ಹುಬ್ಬಳ್ಳಿ ಭಾಗದಲ್ಲಿ ಮಳೆಯಾಗಿದೆ. ಡ್ಯಾಂಗೆ ಒಳಹರಿವು ಹೆಚ್ಚಾಗಿದೆ. ಸದ್ಯಕ್ಕೆ ಕುಡಿಯುವ ನೀರಿಗೆ ಸಮಸ್ಯೆ ಆಗಿಲ್ಲ. ಗುಳೆ ಹೋಗೋದನ್ನ ತಡೆಯಲು ಕ್ರಮ ತೆಗೆದುಕೊಳ್ತೇವೆ. ಈಗಾಗಲೇ ಮೇವಿನ ಕಿಟ್ ಅನ್ನ ಕೊಟ್ಟಿದ್ದೇವೆ. ಇನ್ನು ಡೆಡ್ ಸ್ಟೋರೇಜ್ ಇರುವಂತಹ ಡ್ಯಾಂಗಳಿಂದ ಬೆಳೆಗಳಿಗೆ ನೀರು ಬಿಡದಂತೆ ಸೂಚನೆಯನ್ನು ನೀಡಿದ್ದೇವೆ. ಸದ್ಯಕ್ಕೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವ ಚಿಂತನೆ ಇಲ್ಲ ಅಂದಿದ್ದಾರೆ. ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಬೆಳೆಗಳಿಗೆ ಕೊಡಬಾರ್ದು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ. ಯಾವುದೇ ಕಾರಣಕ್ಕೂ ಬೆಳೆಗಳಿಗೆ ರಿಸರ್ವಾಯರಿಂದ ಡೆಡ್ ಸ್ಟೋರೇಜ್ ಏನಿದೆ ಅದನ್ನು ಕುಡಿಯೋ ನೀರಿಗೆ ಉಪಯೋಗಿಸಬೇಕು, ಮಾತ್ರ ಬೆಳೆಗಳಿಗೆ ಕೊಡಬಾರ್ದು ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ. ನಿನ್ನೆ ಸ್ವಲ್ಪ ಭಾಗದಲ್ಲಿ ಮಳೆಯಾಗಿದೆ. ಚಿಕ್ಕಮಗಳೂರು, ಮಲೆನಾಡು ಭಾಗದಲ್ಲಿ ಸ್ವಲ್ಪ ಮಳೆಯಾಗಿದೆ. ಈಗಾಗಲೇ ಮೇವು ಕಿಟ್ಸನ್ನು ಕೊಡೋವಂಥದ್ದನ್ನು ಕೂಡ ಕೊಟ್ಟಿದ್ದೇವೆ. ಎಲ್ಲೆಲ್ಲಿ ಒಂದಿಷ್ಟು ಬೋರ್ವೆಲ್ಗಳು, ನೀರಾವರಿ ಇದೆ ಅಲ್ಲಿ ಬೆಳಿಬೇಕು ಅಂಥೇಳಿ ಆ ಕಿಟ್ಸನ್ನು ಪ್ರತಿ ಸಾರಿ ಬರಗಾಲ ಬಂದ ಸಂದರ್ಭದಲ್ಲಿ ಕೊಡ್ತೇವೆ. ಎಸ್ಐಆರ್ ಹೆಸರಲ್ಲಿ ರಾಜಕೀಯ ಜೋರಾಗಿದೆ. ಎಸ್ಐಆರ್ಗೆ ವಿರೋಧಿಸಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಬೆಂಗಳೂರಲ್ಲಿರುವ ಚುನಾವಣಾಧಿಕಾರಿ ಕಚೇರಿಗೆ ದೂರು ಕೊಟ್ಟಿದ್ದಾರೆ. ಮನೆ ಮನೆಗೆ ತೆರಳಿ ಎಸ್ಐಆರ್ ನಡೆಸದೆ ಮಂದಿರ ಮಸೀದಿಗಳಲ್ಲಿ ಎಸ್ಐಆರ್ ನಡೆಸಲಾಗ್ತಾ ಇದೆ ಅಂತ ಆರೋಪಿಸಿರುವ ದೋಸ್ತಿ ನಾಯಕರು ಸಾಕ್ಷ್ಯ ಸಮೇತ ದೂರು ಕೊಟ್ಟಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ರದ್ದುಪಡಿಸುವಂತೆ ಚುನಾವಣಾಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ದೂರು ಸಲ್ಲಿಕೆ ಬಳಿಕ ಮಾತಾಡಿದ ಕೇಂದ್ರ ಸಚಿವ ಜೋಶಿ, ಕಾಂಗ್ರೆಸ್ನ ಕುಮ್ಮಕ್ಕಿನಿಂದ ಎಸ್ಐಆರ್ನಲ್ಲಿ ಅಕ್ರಮಗಳನ್ನ ಮಾಡ್ತಾ ಇದ್ದಾರೆ. ನಾವು ಇದರ ಬಗ್ಗೆ ದೂರು ಕೊಟ್ಟಿದ್ದೇವೆ. ಮದ್ರಾಸಾ ಮಸೀದಿಯಲ್ಲಿ ಕಾಂಗ್ರೆಸ್ನ ಚುನಾಯಿತ ಪ್ರತಿನಿಧಿಗಳು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ವಾಟ್ಸ್ಆಪ್ ಗ್ರೂಪ್ ರಚಿಸಿ ಶಾಸಕರ ಫೋಟೋಗಳನ್ನು ಬಿಎಲ್ಒಗಳು ಮಾಡ್ತಾ ಇರುವ ಬಗ್ಗೆ ದೂರು ಕೊಟ್ಟಿದ್ದೇವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಕೇಂದ್ರ ಸಚಿವ ಎಚ್ಚರಿಕೆ ಮಾತಾಡಿ 5-6 ದಿನಗಳ ಕಾಲ ನಡೆದ ಅಕ್ರಮದ ಬಗ್ಗೆ ದಾಖಲೆ ಕೊಟ್ಟಿದ್ದೇವೆ. ಎಸ್ಐಆರ್ ಅಕ್ರಮ ನಡೆಯಲು ಸರ್ಕಾರವೇ ಪ್ರೋತ್ಸಾಹ ನೀಡುತ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದರು. ಇನ್ನು ಇದೇ ವಿಚಾರವಾಗಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಇವತ್ತು ಚುನಾವಣಾ ಆಯೋಗಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಕಾಂಗ್ರೆಸ್ಸಿನ ಕುಮ್ಮಕ್ಕಿನಿಂದ ಏನು ಅಕ್ರಮಗಳನ್ನು ಎಸ್ಐಆರ್ದಲ್ಲಿ ಮಾಡ್ತಾ ಇದ್ದಾರೆ, ಇದರ ಒಂದು ವಿರುದ್ಧ ಪ್ರತಿಭಟಿಸಿ ಮನವಿಯನ್ನು ಕೊಟ್ಟಿದ್ದೇವೆ. ಶಾಸಕರ ಭಾವಚಿತ್ರವನ್ನು ಬಿಎಲ್ಎಗಳು ಹಾಕಿ ಪ್ರಚಾರ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಮೋಸದಿಂದ ಈ ಪ್ರಕ್ರಿಯೆಯನ್ನು ಮುಂದುವರಿಸಲಿಕ್ಕೆ ಕೊಡಬಾರದು. ಹಿಂಡುಗಟ್ಟಲೆ ಕುರು ಹಿಂಡುಗತೆ ತೆಗೆದುಕೊಂಡು ಹೋಗಿ ಎನ್ಯುಮರೇಷನ್ ಮಾಡುವಂಥ ಒಂದು ಪ್ರಯತ್ನವನ್ನು ಅಕ್ರಮದಲ್ಲಿ ಇವರು ತೊಡಗಿದ್ದಾರೆ. ಇವತ್ತು ಇಲ್ಲಿ ಇರ್ತಕ್ಕಂಥ ರಾಜ್ಯದ ಅಧಿಕಾರಿಗಳು ಯಾವ ರೀತಿಯಲ್ಲಿ ಸರ್ಕಾರದ ಒಂದು ಖುಷಿ ಪಡಿಸ್ತಕ್ಕಂಥ ರೀತಿಯಲ್ಲಿ ಅಕ್ರಮಗಳನ್ನು ನಡೆಸ್ತಾ ಇದ್ದಾರೆ, ಇದೆಲ್ಲ ಜಗಜ್ಜಾಹಿರವಾಗಿದೆ. ಇಲ್ಲಿ ನಡೀತಿರ್ತಕ್ಕಂಥ ಸತ್ಯಾಂಶ ಏನಿದೆ, ದಾಖಲೆಗಳ ಸಮೇತ ಇಟ್ಟಿದ್ದೇವೆ. ಎಲ್ಲಿದೆ ಜಾಗೃತಿ? ಯಾವ ಜಾಗೃತಿ ಮೂಡಿಸ್ತಾ ಇದ್ದೀರಿ? ಅಕ್ರಮ ಮತದಾರರ ಕ್ರಿಯೇಟ್ ಮಾಡೋದಕ್ಕೆ ಜಾಗೃತಿ ಮೂಡಿಸ್ತಾ ಇದ್ದೀರಾ ನೀವು? ಕರ್ನಾಟಕ ರಾಜ್ಯದಲ್ಲಿ ನ್ಯಾಯಯುತವಾಗಿ ಎಸ್ಐಆರ್ ಅನ್ನ ಮಾಡಕ್ ಬಿಡಲ್ಲ. 2028ರಲ್ಲಿ ಮತ್ತೆ ನೀವು ಮುಖ್ಯಮಂತ್ರಿ ಆಗುವಂತ ಆತುರದಲ್ಲಿ ಕಾನೂನು ಬಾಹಿರವಾಗಿ ಎಸ್ಐಆರ್ ಅನ್ನು ಮಾಡಕ್ ಹೊರಟಿದ್ದೀರಿ. ಯಾರು ಬಾಂಗ್ಲಾದೇಶದಿಂದ ಬಂದಿದ್ದಾರೆ, ಯಾರು ನಮ್ಮ ಮತದಾರ ಪಟ್ಟಿಯಲ್ಲಿ ಇಲ್ಲ, ಅವರನ್ನೇ ಇನ್ಕ್ಲೂಡ್ ಮಾಡಕ್ ಹೊರಟಿದ್ದಾರೆ. ಇಲ್ಲಿಯ ಅಧಿಕಾರಿಗಳು ಫಾರ್ಮ್ ನಂಬರ್ 6 ಮತ್ತು ಫಾರ್ಮ್ ನಂಬರ್ 8 ಅನ್ನು ಕೊಡ್ತಾ ಇಲ್ಲ. ಅಂದ್ರೆ ನಿಮ್ಮ ಉದ್ದೇಶ ಏನು? ನಿಮ್ಮ ಉದ್ದೇಶ ಇರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ ನ್ಯಾಯಯುತವಾದಂತ ಮತದಾರ ಪಟ್ಟಿ ಆಗಬಾರದು, ಇದು ನಿಮ್ಮ ಉದ್ದೇಶ ಇದೆ. ಎಸ್ಐಆರ್ ಪ್ರಕ್ರಿಯೆ ವಿಚಾರವಾಗಿ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯದಲ್ಲಿ ಆಗಿರುವ ಈವರೆಗಿನ ಎಸ್ಐಆರ್ ಸರ್ವೆಯನ್ನ ರದ್ದು ಮಾಡಬೇಕು. ಬಿಎಲ್ಒಗಳನ್ನ ಹೆದರಿಸುತ್ತಿದ್ದಾರೆ, ಆಮಿಷ ಒಡ್ಡುತ್ತಿದ್ದಾರೆ. ವೋಟ್ ಬ್ಯಾಂಕ್ ಆಗಿ ಕಾಂಗ್ರೆಸ್ ಎಸ್ಐಆರ್ ಅನ್ನ ಮಾಡ್ತಾ ಇದೆ. ಕೇಂದ್ರ ಚುನಾವಣಾ ಆಯೋಗ ದೇಶದ ಭದ್ರತೆಗಾಗಿ ಎಸ್ಐಆರ್ ಮಾಡ್ತಾ ಇದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ದೇಶ ಮುಖ್ಯ ಅಲ್ಲ. ನೇರವಾಗಿ ಚುನಾವಣೆ ಗೆಲ್ಲಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಇಲ್ಲ. ಹಾಗಾಗಿ ಈ ರೀತಿ ವಾಮ ಮಾರ್ಗದ ಮೂಲಕ ಚುನಾವಣೆ ಎದುರಿಸುವ ಕೆಲಸ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸರ್ಕಾರ ಮತದಾರ ವಿಶೇಷ ಸಮಗ್ರ ಮತ ಪರಿಷ್ಕರಣೆ ಆರಂಭ ಆಗಿದೆ. ಆದರೆ ಎಸ್ಐಆರ್ ನಡೆಸಿರುವಂಥದ್ದು ಚುನಾವಣೆ ಆಯೋಗನ ಇಲ್ಲ. ಅದ್ರಿಗಿನ
ಕರ್ನಾಟಕದಲ್ಲಿದ್ದಂಥ ಸರ್ಕಾರ ಅನ್ನೋಂಥ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. ಹೇಗೆ ನಡೀತಿದೆ ಅನ್ನೋದ್ರಿಗಿನ ಇವತ್ತು ಸಂತೆಯಲ್ಲಿದ್ದಂಥ ಕುರಿಗಳು, ಮೇಕೆಗಳು, ದನಕರುಗಳನ್ನು ಸಂತೆಯಲ್ಲಿ ಕರ್ಕೊಂಡೋಗಿ ಅಲ್ಲಿ ಒಂದು ಕಡೆ ಕೂಡಾಕಿದರೆ ಯಾವ ರೀತಿಯಲ್ಲಿ ಮಧ್ಯಸ್ಥರು ಯಾವ ರೀತಿಯಲ್ಲಿ ವ್ಯಾಪಾರವನ್ನು ಮಾಡ್ತಾರೋ ಆ ರೀತಿ ಸರ್ಕಾರ ವ್ಯಾಪಾರವನ್ನು ಮಾಡೋಂಥ ಕೆಲಸ ಆಗ್ತಾ ಇದೆ. ಈ ಪವಿತ್ರವಾದಂಥ ಕಾರ್ಯಕ್ರಮವನ್ನು ಈ ಸರ್ಕಾರ, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಕುಲಗೆಡಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋ ಕಾರಣ, ಅವರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇರೋ ಕಾರಣ, ಕರ್ನಾಟಕದಲ್ಲಿ ಕೂಡ ಕೇಂದ್ರ ಚುನಾವಣಾ ಆಯೋಗದ ಮೂಲಕನೇ ಮೇಲುಸ್ತುವಾರಿಯನ್ನು ಕೊಟ್ಟು ಇದು SIR ನಡಿಬೇಕನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ. ಇವತ್ತು ಮತದಾರ ಇದನ್ನು ಒಂದು ರೀತಿಯ ದಿಕ್ತಪ್ಪಿಸುವಂಥ ಕೆಲಸ ಆಗ್ತಾಯಿದೆ. SIR ವಿಚಾರದಲ್ಲಿ NDA ನಾಯಕರ ದೂರು ವಿಚಾರದ ಬಗ್ಗೆ ಮಾತಾಡಿದ CM DK ಶಿವಕುಮಾರ್, SIR ವಿಚಾರದಲ್ಲಿ ಚುನಾವಣಾ ಆಯೋಗಕ್ಕೂ ನಮಗೂ ಆದ ಭಿನ್ನಾಭಿಪ್ರಾಯ ಇದೆ. ಈ ವಿಚಾರದಲ್ಲಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದೇವೆ. SIR ಪ್ರಕ್ರಿಯೆಯಲ್ಲಿ ಸರ್ಕಾರ ಯಾವುದೇ ಮಧ್ಯಪ್ರವೇಶ ಮಾಡಲ್ಲ. ಸರ್ಕಾರ ಈ ಮಟ್ಟಕ್ಕೆ ಜಾಗೃತಿ ಮಾಡ್ತಾ ಇದೆ ಅಂತ ವಿಪಕ್ಷಗಳಿಗೆ ಆತಂಕ ಶುರುವಾಗಿದೆ. ವಿಪಕ್ಷಗಳಿಗೆ ಬಡವರು, ಅಲ್ಪಸಂಖ್ಯಾತರಿಗೆ ತೊಂದರೆ ಮಾಡಬೇಕು ಅಷ್ಟೇ. ಎಲ್ಲಿ ಬಾಂಗ್ಲಾ ವಲಸಿಗರಿದ್ದಾರೆ ಹೇಳಿ, ಬರೀ ಎಲುಬಿಲ್ಲದ ನಾಲಿಗೆ ಅಂತ ಮಾಡಲಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರವಾಗಿ BK ಹರಿಪ್ರಸಾದ್, ಪ್ರಿಯಾಂಕ್ ಖರ್ಗೆ, MB ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮದು SIR ವಿಚಾರದಲ್ಲಿ ಕೇಂದ್ರ ಸರ್ಕಾರ ಅಂದರೆ ಎಲೆಕ್ಷನ್ ಕಮಿಷನ್ ಮಾಡೋಂಥ ರೀತಿಲಿ ನಮ್ಮದೇ ಆದಂಥ ಭಿನ್ನ ಅಭಿಪ್ರಾಯ ಇದೆ. ನಾವಿದನ್ನಾಲೆ ಕೋರ್ಟಲ್ಲೂ ಕೂಡ ನಮ್ಮ ವಾದವನ್ನು ಸಲ್ಲಿಸಿದ್ದೇವೆ. ನಾವು ಕೈ ಜೋಡಿಸಿ ಅವ್ರಿಗೆ ಏನು ಬೇಕೋ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನಾವು ಯಾರು ಇದಕ್ಕೆ ಕೈ ಹಾಕ್ತಾ ಇಲ್ಲ. ಇದು ಅವರ ಚುನಾವಣಾ ಆಯೋಗದ ಅಡಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೇನು ಆತಂಕ ಅಂದರೆ ನಮ್ಮ ಜನರಿಗೆ ಸರ್ಕಾರ ಇಷ್ಟು ಜಾಗೃತಿ ಮೂಡಿಸ್ತಾ ಇದೆಯಲ್ಲ, ಅದಕ್ಕೆ ಅವ್ರಿಗೆ ಭಯ ಇದೆ. ಅವ್ರದ್ದೊಂದು ದೊಡ್ಡ ಕುತಂತ್ರ ಏನಿದೆ ಅಂದರೆ ಬಡವ್ರ ಮೇಲೆ ಏನಾದ್ರು ಮಾಡಿ ತೊಂದರೆ ಮಾಡಬೇಕು, ಅಲ್ಪಸಂಖ್ಯಾತರಿಗೆ ತೊಂದರೆ ಮಾಡಬೇಕು. ಸುಮ್ಮನೆ ಬಾಂಗ್ಲಾದೇಶಗಳಿಗೋಸ್ಕರ ಮಾಡ್ತೀವಿ. ಎಲ್ಲಿ ಯಾವ ಬಾಂಗ್ಲಾದೇಶ ಟೀಕೆ ಮಾಡ್ತಾ ಇದ್ದಾರೆ? ಟೀಕೆ ಮಾಡೋರಿಗೆ ಬೇಡನಕ್ಕಾಗ್ತದ? ಎಲುಬಿಲ್ಲ ನಾಲಿಗೆ ಮಾಡಲಿ. ಇವ್ರ ಪ್ರಕಾರ ಬಾಂಗ್ಲಾದೇಶಿಯವರು ಅಂತ ಹೇಳಿ ಕುಮಾರಸ್ವಾಮಿ ಅವರು ಸಹ ಹೇಳಿಕೆ ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಹೋದ ಬಾರಿ ಒಂದು ಉಪಚುನಾವಣೆಯಲ್ಲಿ ಶ್ರೀಮತಿ ಕುಮಾರಸ್ವಾಮಿಯವರು 1 ಲಕ್ಷದಲ್ಲಿ ಗೆದ್ದರಲ್ಲ, ಆಗ ಬಾಂಗ್ಲಾದೇಶಿಯವರು ಇರಲಿಲ್ವ ಅಂತ ನಾನು ಕೇಳಕ್ಕೆ ಇಚ್ಛೆ ಬಿಡ್ತೇನೆ. ಈಗ ಹೊಸದಾಗಿ SIR ತಗೊಂಡಿದ್ದಾರೆ. SIR ತಗೊಂಡು ನಾನು ಬೆಂಗಾಲಲ್ಲಿ ಚುನಾವಣೆ ಉಸ್ತುವಾರಿ ವಹಿಸಿದ್ದೆ. 91 ಲಕ್ಷ ಕೈ ಬಿಟ್ಟಿದ್ದಾರೆ. 27 ಲಕ್ಷ ಅಡ್ಜುಡಿಕೇಷನಲ್ಲಿದೆ. ಆದರೆ 27 ಲಕ್ಷ ಜನಕ್ಕೆ ಮತ ಚಲಾವಣೆ ಮಾಡೋದನ್ನು ಅಡ್ಡ ಹಾಕಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಆಶಯದ ವಿರುದ್ಧ, ಸಂವಿಧಾನದ ಆಶಯ ವಿರುದ್ಧ ಅಂತ ಹೇಳಲಿಕ್ಕೆ ಇಚ್ಛೆ ಬಿಡ್ತಾನೆ. BJPಯವರು ಇದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ ಈ ಪ್ರಕ್ರಿಯೆ ಪ್ರಾರಂಭ ಆದಾಗ ಪ್ರತಿಭಟನೆ ಮಾಡಿದ್ದು ಯಾವ ಪಾರ್ಟಿ ಹೇಳಿ? BJPಯವರೇ. ಸುಮ್ಮನೆ ಪ್ರತಿಭಟನೆ ಮಾಡ್ದಂಗೆ ತೋರಿಸ್ಬೇಕು, ಹೋಗಿ ದೂರು ಕೊಟ್ಟಂಗೆ ಇರಬೇಕು, ಮ್ಯಾಚ್ ಫಿಕ್ಸಿಂಗ್ ಆಗಬೇಕು, ಎಲ್ಲರಿಗೂ ಹೊರಗಿಡಬೇಕಷ್ಟೇ. ಈಗ ನೀವೇ ಹೇಳಿ, ಕ್ಯಾಬಿನೆಟ್ನಲ್ಲಿ ಒಂದು 12 ತೀರ್ಮಾನಗಳಾಗಿದೆ. ಈ SIR ಪ್ರಕ್ರಿಯೆಯಲ್ಲಿ ಇರುವಂಥ ಲೋಪಗಳನ್ನು ಭಾಳ ವೈಜ್ಞಾನಿಕವಾಗಿ, ಭಾಳ ಲಾಜಿಕಲಿ, ಸಂವಿಧಾನಿಕವಾಗಿ ನಾವು ಅವರಿಗೆ ಕೆಲವು ಸಲಹೆ ಮತ್ತು ಪ್ರಶ್ನೆಗಳನ್ನು ಕೇಳಿದ್ದೀವಿ. ಯಾರು? ಕರ್ನಾಟಕ ರಾಜ್ಯ ಸರ್ಕಾರ. ನಾನು ವೈಯಕ್ತಿಕವಾಗಲ್ಲ. ಅದನ್ನು ನಾವು ಹೋಗಿ ಅವರಿಗೆ ಕೊಡಬೇಕು ಅಂದರೆ ನಮಗೆ ಟೈಮ್ ಕೊಡಲ್ಲ. ವಿರೋಧ ಪಕ್ಷದವ್ರಿಗೆ ಕೊಡ್ತಾರೆ ಅಂದರೆ ಏನರ್ಥ? ಯಾರ ಕೈಗೊಂಬೆ ಇವರು? ಇವೆಲ್ಲ ನಾಟಕ ಇವ್ರದ್ದು. SIR ತಂದಿದ್ದು ಯಾರು? ಕೇಂದ್ರ ಕುಮಾರಸ್ವಾಮಿ ಅವ್ರ ಕ್ಯಾಬಿನೆಟ್ ಅಲ್ಲ. ಕುಮಾರಸ್ವಾಮಿ ಅವ್ರ ಕ್ಯಾಬಿನೆಟೇ SIR ತಂದಿರೋದು. ಈಗ SIR ಬಗ್ಗೆ ನೀವೇ ಗೊಂಬೆ ಕೂಡಿಸ್ತಾ ಇದ್ದೀರಿ. ಈ SIRದಿಂದ ಏನು ವೆಸ್ಟ್ ಬೆಂಗಾಲ್ನಲ್ಲಿ, ಉತ್ತರ ಪ್ರದೇಶದಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ ಅನ್ಯಾಯ ಮಾಡಿದ್ದಾರೆ. ಆ ಅನ್ಯಾಯವನ್ನು ಕರ್ನಾಟಕದಲ್ಲಿ ಮಾಡಲಿಕ್ಕೆ ನಾವು ಬಿಡೋದಲ್ಲ. ಕಾಂಗ್ರೆಸ್ ಪಕ್ಷ ಸಜ್ಜಾಗಿದೆ, ನಮ್ಮ ಸರ್ಕಾರ ಕೂಡ ಸಜ್ಜಾಗಿದೆ. ಹೀಗಾಗಿ ಪ್ರತಿಯೊಬ್ಬ ನಾಗರಿಕನ ಹಕ್ಕನ್ನು ರಕ್ಷಣೆ ಮಾಡಲಿಕ್ಕೆ ಬೆಂಗಳೂರಲ್ಲಿ SIRನ ಎನ್ಯುಮರೇಷನ್ ಫಾರ್ಮ್ನಲ್ಲಿ ಗೊಂದಲದ ಹಿನ್ನೆಲೆ ಬೆಂಗಳೂರಿಗೆ ಕೇಂದ್ರ ಚುನಾವಣಾ ಆಯೋಗದ ಅಧಿಕಾರಿಗಳು ಆಗಮಿಸಿದ್ದಾರೆ. GBA ಕೇಂದ್ರ ಕಚೇರಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ಚುನಾವಣಾ ಅಧಿಕಾರಿಗಳು ಮಹತ್ವದ ಸಭೆ ನಡೆಸುತ್ತಿದ್ದಾರೆ. ಸಭೆಯಲ್ಲಿ ರಾಜ್ಯ ಚುನಾವಣಾ ಆಯುಕ್ತ ಅನ್ಬು ಕುಮಾರ್ ಮತ್ತು 5 ನಗರ ಪಾಲಿಕೆಗಳ ಆಯುಕ್ತರು ಭಾಗಿಯಾಗಿದ್ದಾರೆ. SIRಗೆ ಸಂಬಂಧಿಸಿದ ಗೊಂದಲಗಳು ಹಾಗೂ ದೂರುಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದೇ ಕಡೆ BLOಗಳಿಂದ ಅರ್ಜಿ ಹಂಚಿಕೆ ಕುರಿತು ಕೂಡ ಮಹತ್ವದ ಚರ್ಚೆ ಆಗ್ತಾ ಇದೆ. ಇನ್ನು SIR ಪ್ರಕ್ರಿಯೆಗೆ ಮಕ್ಕಳನ್ನು ಬಳಸಿಕೊಂಡಿರುವ ಆರೋಪ ಕೇಳಿಬಂದಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಮರಡಿಮಠ ಶಾಲೆಯಲ್ಲಿ ಮಕ್ಕಳನ್ನು ಬಳಸಿಕೊಂಡು SIR ಪ್ರಕ್ರಿಯೆ ನಡೆಸಲಾಗಿದೆ.
ಮನೆ ಮನೆಗೆ ಭೇಟಿ ಬದಲು ಗ್ರಾಮಸ್ಥರನ್ನ ಶಾಲೆಗೆ ಬಿಎಲ್ಒ ಎಸ್ಐಆರ್ ಪ್ರಕ್ರಿಯೆ ನಡೆಸಿದ್ದಾರೆ ಕರೆಸಿಕೊಂಡು ಮಕ್ಕಳನ್ನು ಬಳಸಿಕೊಂಡು ಎಸ್ಐಆರ್ ಮಾಡ್ತಾ ಇರುವ ವಿಡಿಯೋ ವೈರಲ್ ಆಗಿದೆ. ಮಾದಾಪಟ್ಟಣದ ಕಲ್ಲು ಕ್ವಾರೆ ದುರಂತದ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಶಾಸಕ ಎಸ್ಟಿ ಸೋಮಶೇಖರ್ ಬಹಿರಂಗ ಪತ್ರ ಬರೆದಿದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಕಲ್ಲು ಗಣಿಗಾರಿಕೆ ದುರಂತದಲ್ಲಿ 7 ಜನರು ಜೀವ ಕಳೆದುಕೊಂಡಿದ್ದಾರೆ. ಅಕ್ರಮ ಗಣಿಗಾರಿಕೆ ನಡೆಸುವವರ ಮೇಲೆ ಇದುವರೆಗೆ ಯಾವುದೇ ರೀತಿ ಕ್ರಮ ಆಗಿಲ್ಲ. ಕೇವಲ ಒಂದೇ ದಿನದಲ್ಲಿ ಈ ವಿಚಾರದ ಚರ್ಚೆ ಮುಕ್ತಾಯವಾಗಿದೆ. ಮೃತರ ಕುಟುಂಬಗಳಿಗೆ ಸರ್ಕಾರದಿಂದ ಯಾವುದೇ ಪರಿಹಾರ ಘೋಷಣೆ ಆಗಿಲ್ಲ. ಅಧಿಕಾರಿಗಳಿಗೆ ಲಂಚ ನೀಡಿ ಏನು ಬೇಕಾದರೂ ನಡೆಸಬಹುದು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಷೇತ್ರದ ಜನರ ಭಾವನೆಗಳಿಗೆ ಸ್ಪಂದಿಸಿ ಈ ದುರಂತಕ್ಕೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಎಸ್ಟಿ ಸೋಮಶೇಖರ್ ಒತ್ತಾಯಿಸಿದ್ದಾರೆ. ನಾನಿರೋವರೆಗೂ ರಾಜ್ಯದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕಡ್ಡಾಯ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಆರ್ಎಸ್ಎಸ್ನವರು ಅನುಮತಿ ತೆಗೆದುಕೊಳ್ಳಬೇಕು. ಜಸ್ಟ್ ಇವಾಗ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದಿದ್ದೇನೆ. 100 ವರ್ಷದ ಸಂಘಟನೆಯ ಕಾಗದಗಳು ಎಲ್ಲೋ ಇರಬಹುದು, ಹುಡುಕ್ತಾ ಇದ್ದಾರೆ, ಹುಡುಕೊಂಡು ಬರಲಿ. ಇಷ್ಟು ಕೇಳಿದ್ದಕ್ಕೆ ನನ್ನ ವೈಯಕ್ತಿಕ ಮಾಹಿತಿ ಕೆದಕ್ತಾ ಇದ್ದಾರೆ. ಇದಕ್ಕೆಲ್ಲ ನಾನು ಹೆದರೋ ವ್ಯಕ್ತಿಯಲ್ಲ ಅಂತ ಹೇಳಿದ್ದಾರೆ. ನಾನಿರೋ ತನಕ ಮೊನ್ನೆ ಜಯನಗರ್ನಲ್ಲಿ ಮೋಹನ್ ಭಾಗವತ್ ಅವರು ಬಂದಿದ್ದರು. ಹೋದ ಬಾರಿ ಮಾಹಿತಿ ನೀಡಿದ್ರು, ಈ ಸರಿ ಪರ್ಮಿಷನ್ ಕೇಳಿದ್ದಾರೆ. ಇವ್ರು 20 ಲಕ್ಷ ಜನ ಸೇರ್ತಾರೆ ಅಂತ ಪರ್ಮಿಷನ್ ಬೇಡವಾ? ನೋಡಿ, ಯಾರಾನ ನಮಗೆ ಪರ್ಮಿಷನ್ ಕೇಳಬೇಕಂದ್ರೆ ಒಂದು ಮಾನದಂಡ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ. ಆ ಕೋರ್ಟ್ ಪ್ರಕಾರ ಅವ್ರು ಕೊಡಲಿ. ಪರ್ಮಿಷನ್ ಕೊಡೋದು ಬಿಡೋದು ನಮ್ಗೆ ಬಿಟ್ಟಿದ್ದೀವಿ. ಎಲ್ಲರೂ ಕೂಡ ಕಾನೂನಿಗೆ ತಲೆ ಬಾಗಲೇಬೇಕಾ? ನಾನು ಪತ್ರ ಬರೆದಿದ್ದೀನಿ. 100 ವರ್ಷದ ಎಲ್ಲೋ ಕಾಗದಲ್ಲಿ ಇಲ್ಲಿ ಇರ್ಬೋದು. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕಡ್ಡಾಯ ಎಂಬ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ರಾಜ್ಯದಲ್ಲಿ ಪ್ರಿಯಾಂಕ್ ಖರ್ಗೆಗೆ ಬೇರೇನೂ ಸಮಸ್ಯೆಗಳು ಕಾಣ್ತಿಲ್ಲ. ಅವರಿಗೆ ಆರ್ಎಸ್ಎಸ್ ಮಾತ್ರ ಕಾಣುತ್ತೆ. ಸಾಮಾಜಿಕ ದೇಶದ ಕೆಲಸಗಳನ್ನು ಮಾಡ್ತಿರುವ 10 ಸಂಘ ಸಂಸ್ಥೆಗಳು ನೋಂದಣಿಯಾಗಿಲ್ಲ. ಇವರು ಯಾವ ಕಾಲದಲ್ಲಿದ್ದಾರೆ? ಆರ್ಎಸ್ಎಸ್ ಟೀಕಿಸೋದೇ ಮಹಾನ್ ಕಾರ್ಯನ ಇವರಿಗೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರವಾಗಿ ವಿಪಕ್ಷ ನಾಯಕ ಅಶೋಕ್ ಕೂಡ ಕಿಡಿಕಾರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾವುದೇ ಸಮಸ್ಯೆಗಳೇ ಕಾಣ್ತಾ ಇಲ್ಲ. ಒಂದೇ ಒಂದು ಸಮಸ್ಯೆ ಅವ್ರಿಗೆ ಕಾಣ್ತಾ ಇರೋದು, ಬಹಳ ಗಂಭೀರವಾಗಿರೋ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಅದು RSS ರಿಜಿಸ್ಟ್ರೇಷನ್ ಮಾಡಿಸಿಲ್ಲ. ಸಂವಿಧಾನದಲ್ಲಿ ಇದೆ, ಆತರ ಅನೇಕ ಸಂಸ್ಥೆಗಳಿದಾವೆ ರಿಜಿಸ್ಟ್ರೇಷನ್ ಮಾಡದೇನೆ, ಸರ್ಕಾರದ ಯಾವುದೇ ನೆರವನ್ನ ತೆಗೆದುಕೊಳ್ದೇನೆ, ಸಾಮಾಜಿಕ ಕೆಲಸನ, ದೇಶದ ಕೆಲಸನ ಮಾಡ್ತಕ್ಕಂತ 10 ಸಂಘಟನೆಗಳು, ಸಂಘ ಸಂಸ್ಥೆಗಳು ದೇಶದಲ್ಲಿ ಇದಾವೆ, ನಮ್ಮ ರಾಜ್ಯದಲ್ಲೂ ಇದಾವೆ. ಅದರೊಳಗೆ RSS ನಿಸ್ವಾರ್ಥ ಮನೋಭಾವನೆಯಿಂದ, ಪ್ರಾಮಾಣಿಕತೆಯಿಂದ ದೇಶ ಸೇವೆ ಮಾಡುವಂತ ಏಕೈಕ ಹರಿದೊಡ್ಡ ಸಂಘಟನೆ RSS. ಅಂತ RSS ರಾಜಾಜಿನಗರ ಕ್ಷೇತ್ರದ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ವಿರುದ್ಧ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಸಿಡಿದೆದ್ದಿದ್ರು. ರಾಜಾಜಿನಗರದಲ್ಲಿ 300 ಕೋಟಿ ಟೆಂಡರ್ ಅಕ್ರಮ ನಡೆದಿದೆ ಅಂತ ಆರೋಪಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಸುರೇಶ್ ಕುಮಾರ್ ಅವರನ್ನ ಜನಸ್ಪಂದನ ಕಾರ್ಯಕ್ರಮಕ್ಕೆ ಮುತ್ತಿಗೆಗೆ ಹಾಕಲು ಮುಂದಾದಾಗ ಬ್ಯಾರಿಕೇಡ್ ಹಾಕಿ RTO ರಸ್ತೆಯನ್ನ ಪೊಲೀಸರು ಕ್ಲೋಸ್ ಮಾಡಿದ್ರು. ಈ ವೇಳೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಮುಖಾಮುಖಿಯಾಗಿ ದೊಡ್ಡ ಹೈಡ್ರಾಮವೇ ನಡೆಯಿತು. 2 ಪಕ್ಷದ ಕಾರ್ಯಕರ್ತರಿಂದ ಧಿಕ್ಕಾರದ ಘೋಷಣೆ, ಆಕ್ರೋಶ ಜೋರಾಗಿತ್ತು. ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆಯ ವಿಚಾರವಾಗಿ ನಗರ ಪೊಲೀಸ್ ಆಯುಕ್ತರಿಗೆ ಶಾಸಕ ಸುರೇಶ್ ಕುಮಾರ್ ದೂರು ನೀಡಿದ್ದಾರೆ. ಕಾನೂನನ್ನ ಉಲ್ಲಂಘಿಸಿ ಪ್ರತಿಭಟನೆ ಮಾಡಲಾಗಿದೆ, ಇದರ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಪತ್ರ ಬರೆದಿದ್ದಾರೆ. ಇನ್ನು ರಾಜಕೀಯ ದುರುದ್ದೇಶ ಮತ್ತು GBA ಚುನಾವಣೆ ಬರ್ತಾ ಇದೆ ಅನ್ನುವಂತಹ ಕಾರಣಕ್ಕೆ ಮುತ್ತಿಗೆಗೆ ಯತ್ನ ನಡೆದಿದೆ ಅಂತ ಶಾಸಕ ಸುರೇಶ್ ಕುಮಾರ್ ಕಿಡಿಕಾರಿದ್ದಾರೆ. ಸಚಿವ ಡಾಕ್ಟರ್ ಯತೀಂದ್ರ ಅವರ ಖಾತೆ ಬದಲಾಯಿಸುವಂತೆ ನೈಜ ಹೋರಾಟಗಾರರ ವೇದಿಕೆ ಸಿಎಂಗೆ ಪತ್ರ ಬರೆದಿದೆ. ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಮೈಸೂರು ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೂ ಕೇಸ್ ಇದೆ. ಬದಲಿ ನಿವೇಶನ ಹಂಚಿಕೆಯ ಪ್ರಕರಣದಲ್ಲಿ ಸಚಿವರಾದ ಡಾಕ್ಟರ್ ಯತೀಂದ್ರ ಅವರ ತಂದೆ ಮತ್ತು ತಾಯಿಯವರು ಆರೋಪಿತರಾಗಿದ್ದಾರೆ. ಈ ಪ್ರಕರಣಗಳು ನ್ಯಾಯಾಲಯದಲ್ಲಿ ಇರುವಾಗ ನಗರಾಭಿವೃದ್ಧಿ ಇಲಾಖೆಯ ಗುರುತರ ಜವಾಬ್ದಾರಿಯನ್ನ ಹೊಂದೋದು ಸರಿಯಲ್ಲ. ಹಾಗಾಗಿ ಯತೀಂದ್ರ ಅವರ ನಗರಾಭಿವೃದ್ಧಿ ಖಾತೆ ಬದಲಾವಣೆ ಮಾಡಬೇಕು ಅಂತ ಸಿಎಂ DK ಶಿವಕುಮಾರ್ಗೆ ನೈಜ ಹೋರಾಟಗಾರರ ವೇದಿಕೆ ಪರವಾಗಿ HM ವೆಂಕಟೇಶ್ ಪತ್ರ ಬರೆದಿದ್ದಾರೆ.
ಖಾತೆ ಬದಲಿಸುವಂತೆಯೇ ಸಿಎಂಗೆ ಪತ್ರ ಬರೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದರು. ನನ್ನ ಮೇಲೆ ದೂರಿಲ್ಲ, ತಂದೆ ತಾಯಿ ಮೇಲೆ ದೂರಿತ್ತು, ಲೋಕಾಯುಕ್ತದಿಂದ ತನಿಖೆ ಆಗಿತ್ತು, ಅದರಲ್ಲಿ ಏನೂ ಆಗಿಲ್ಲ ಅಂತ ಸಹ ವರದಿ ಬಂದಿದೆ. ತನಿಖೆ ಮುಗಿದ ಮೇಲೆ ನಾವು ಯಾವುದೇ ಹಸ್ತಕ್ಷೇಪ ಮಾಡುವ ಅವಶ್ಯಕತೆ ಇಲ್ಲ, ಹೀಗಾಗಿ ಖಾತೆ ಬದಲಾವಣೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಎಚ್ಎಂಟಿ ಕಾರ್ಖಾನೆಯ ಭೂಮಿ ವಿವಾದದ ಕುರಿತು ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಕಾರ್ಖಾನೆ ಪುನಶ್ಚೇತನಗೊಳಿಸಬೇಕಂತ ನಿರ್ಧಾರ ಮಾಡಿದ್ದೆ. ಹಿಂದೆ ಇದ್ದ ಅರಣ್ಯ ಸಚಿವರು ಸೇರಿದಂತೆ ಸರ್ಕಾರ ಅತಿಕ್ರಮಣ ಮಾಡ್ತಾ ಇದೆ. ಈ ಅಧಿಕಾರ ಹಿಂದೆ ಯಾರಿದ್ದಾರೆ ಎನ್ನುವಂಥದ್ದು ಗೊತ್ತಿದೆ ಯಾರಿದೆ ಎನ್ನುವಂಥದ್ದು. ಎಚ್ಎಂಟಿಯಲ್ಲಿ ಕೆಲಸ ಮಾಡುವವರು ಗಾಬರಿಯಾಗಬೇಡಿ ಅಂತ ಎಚ್ಡಿಕೆ ಹೇಳಿದ್ದಾರೆ. ಸ್ವಿಫ್ಟ್ ಸಿಟಿಗೆ ಭೂಸ್ವಾಧೀನ ವಿರೋಧಿಸಿ ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿ ರೈತರಿಂದ ಬೃಹತ್ ಹೋರಾಟ ನಡೀತಾ ಇದೆ. ಸರ್ಜಾಪುರ ಹೋಬಳಿಯ 13 ಹಳ್ಳಿಗಳ 2500 ಎಕರೆ ಭೂಮಿಯನ್ನ ಕೈಗಾರಿಕಾ ವಲಯವಾಗಿ ಮಾಡೋಕೆ ಕೆಐಎಡಿಬಿಯಿಂದ ಭೂಸ್ವಾಧೀನ ನಡೀತಾ ಇದೆ. ಇದಕ್ಕೆ ರೈತರು ವಿರೋಧ ಮಾಡಿದ್ದು ಮುತ್ತನೂರಲ್ಲೂ ಧರಣಿ ಮಾಡ್ತಾ ಇದ್ದಾರೆ. ಧರಣಿ ಸ್ಥಳಕ್ಕೆ ವಿಪಕ್ಷ ನಾಯಕ ಅಶೋಕ್ ಭೇಟಿ ಕೊಟ್ಟು ರೈತರಿಗೆ ಬೆಂಬಲ ಕೊಟ್ಟರು. ಈ ವೇಳೆ ಮಾತನಾಡಿದ ಅಶೋಕ್, ಭೂಸ್ವಾಧೀನ ಸುಮ್ಮನೆ ಮಾಡಿರೋದಿಲ್ಲ, ಸ್ವಾಧೀನ ಪ್ರಕ್ರಿಯೆಯಲ್ಲಿ ಕಮಿಷನ್ ಡೀಲ್ ನಡೀತಾ ಇದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಶಿವಮೊಗ್ಗ ನೀರಾವರಿ ಯೋಜನೆಗೆ ವಿದ್ಯುತ್ ಕಡಿತ ಮಾಡಿರುವುದನ್ನು ವಿರೋಧಿಸಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಡಿಸಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ತುಂಗಾ ಏತ ನೀರಾವರಿ ವಿದ್ಯುತ್ ಬಿಲ್ ಬಾಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಪ್ರತಿಭಟನೆ ಮಾಡಿದ್ದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಲ್ ಬಾಕಿ ಹಿನ್ನೆಲೆ ಮಳೆಗಾಲದಲ್ಲಿ ನೀರುಣಿಸುವಂತಹ ಏತ ನೀರಾವರಿ ವಿದ್ಯುತ್ ಕಡಿತಗೊಳಿಸಲಾಗಿದೆ. ಈ ತನಕ ವಿದ್ಯುತ್ ಬಿಲ್ ಭರಿಸುತ್ತಿದ್ದಂತಹ ಸರ್ಕಾರ 25.22 ಕೋಟಿಯಷ್ಟು ರೂಪಾಯಿ ಬಾಕಿ ಉಳಿಸಿಕೊಂಡಿದೆ. ರಾಜ್ಯ ಸರ್ಕಾರ ತಕ್ಷಣವೇ ಈ ಬಿಲ್ ಬಾಕಿಯನ್ನ ಪಾವತಿ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಬೆಂಗಳೂರಲ್ಲಿರುವ ಇಸ್ರೋ ಕೇಂದ್ರ ಕಚೇರಿಗೆ ಮತ್ತೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿದೆ. ಸಂಜಯನಗರ ಠಾಣಾ ವ್ಯಾಪ್ತಿಯಲ್ಲಿರುವ ಇಸ್ರೋ ಕಚೇರಿಗೆ ಬಾಂಬ್ ಇಟ್ಟು ಸ್ಫೋಟಿಸುವುದಾಗಿ ಬೆದರಿಕೆ ಸಂದೇಶ ಬಂದಿದೆ. ಆರ್ಡಿಎಕ್ಸ್ ಹಾಗೂ ಸುಸೈಡ್ ಬಾಂಬರ್ನಿಂದ ಬ್ಲಾಸ್ಟ್ ಮಾಡುವುದಾಗಿ 1 ಗಂಟೆ ಸುಮಾರಿಗೆ ಬೆದರಿಕೆ ಮೇಲ್ ಬಂದಿದೆ. ಕೂಡಲೇ ಸ್ಥಳಕ್ಕೆ ತೆರಳಿದ ಪೊಲೀಸರು ಬಾಂಬ್ ಸ್ಕ್ವಾಡ್ ಹಾಗೂ ಡಾಗ್ ಸ್ಕ್ವಾಡ್ನಿಂದ ಪರಿಶೀಲನೆ ಮಾಡಲಾಯಿತು. ಹೊಸ ಬಾಂಬ್ ಬೆದರಿಕೆ ಅಂತ ಪೊಲೀಸರು ಈಗ ತಿಳಿಸಿದ್ದಾರೆ.